ಇದು ಅಂತಿಂತ ಸುದ್ದಿ ಅಲ್ಲ ಮಾತ್ರ, ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ಇದು. ಕಾಂಗ್ರೆಸ್ ಪಾಳೆಯದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನ ನಿಮ್ ಗಮನಕ್ಕೆ ತರ್ತಾ ಇದೀವಿ. ಇದು ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಂಗ್ರೆಸ್ ನಾಯಕರ ಫೋನ್ ಕದ್ದಾಲಿಕೆ ಮಾಡಲಾಗ್ತಾ ಇದ್ಯಾ? ನಿಮಗೆ ಅನುಮಾನ ಬರ್ಬೋದು, ಅಲ್ಲ ರೀ ಕಾಂಗ್ರೆಸ್ನವರೇ ಅಲ್ವಾ ಇರೋದು ಆಡಳಿತದಲ್ಲಿ, ಅವ್ರ ನಾಯಕರ ಫೋನ್ ಅನ್ನ ಯಾರು ಕದ್ದಾಲಿಕೆ ಮಾಡ್ತಾರೆ ಅಂತ. ಬಟ್ ಇಂಟ್ರೆಸ್ಟಿಂಗ್ ಇದೆ, ಟ್ವಿಸ್ಟ್ ಇದೆ, ನಾವು ಹೇಳ್ತಾ ಹೋಗ್ತೀವಿ. ಕಾಂಗ್ರೆಸ್ ನಾಯಕರ ಫೋನ್ ಕದ್ದಾಲಿಕೆ ಮಾಡಲಾಗ್ತಾ ಇದೆಯಾ? ಹಿಂಗೊಂದು ಅನುಮಾನ ಪ್ರಶ್ನೆ ಕಾಡ್ತಾ ಇದೆ. ಡಿಕೆ ಶಿವಕುಮಾರ್ ಟೀಮ್ ಶಾಸಕರ ಫೋನ್ ಟ್ಯಾಪ್ ಆಗ್ತಾ ಇದೆಯಾ? ಡಿಕೆಶಿ ಟೀಮ್ ಶಾಸಕರು ಎಲ್ಲಿ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾರ ಹತ್ರ ಮಾತಾಡ್ತಾರೆ, ಎಲ್ಲಿ ಮೀಟಿಂಗ್ ಮಾಡ್ತಾರೆ, ಏನೇನ್ ಸ್ಕೆಚ್ ಹಾಕ್ತಾ ಇದ್ದಾರೆ, ಇವೆಲ್ಲವನ್ನ ಫೋನ್ ಕದ್ದಾಲಿಕೆ ಮೂಲಕ ತಿಳಿದುಕೊಳ್ಳಲಾಗ್ತಾ ಇದೆಯಾ? ಆ ನಾಯಕರ ಹಿಂದೆ ಟ್ಯಾಪಿಂಗ್ ಟೀಮ್ ನ ಬಿಟ್ಟಿರೋದಾದ್ರೂ ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಅತಿ ದೊಡ್ಡ ಪೊಲಿಟಿಕಲ್ ಬ್ಲಾಸ್ಟ್ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಇದು ಅಗೈನ್ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಆಗುತ್ತೆ. ಕಾಂಗ್ರೆಸ್ ಅಧಿಕಾರವೇ ಆಡಳಿತದಲ್ಲಿದೆ, ಕಾಂಗ್ರೆಸ್ ಪಕ್ಷವೇ ಆಡಳಿತದಲ್ಲಿದೆ. ಬಟ್ ಸ್ಟಿಲ್ ಕಾಂಗ್ರೆಸ್ ನಲ್ಲಿ 3 ಬಣ ನೋಡ್ಬೋದು. ಒಂದು ತಟಸ್ಥ, ಅವ್ರು ಬಿಟ್ಬಿಡೋಣ. ಆದ್ರೆ ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣ ಏನ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳುವ ಕುತೂಹಲಕ್ಕೆ ಸಿದ್ದರಾಮಯ್ಯ ಬಣ ಬಿದ್ದಿದ್ಯಾ? ಹಾಗಾದ್ರೆ ಪ್ರಶ್ನೆ ಕಾಡುತ್ತೆ. ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪ್ರಮುಖ ನಾಯಕರೊಬ್ಬರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆ ದೊಡ್ಡ ಆರೋಪ ಮಾಡ್ತಾ ಇರೋದು ಅತಿ ದೊಡ್ಡ ವ್ಯಕ್ತಿಯೇ. ಪ್ರಮುಖ ನಾಯಕರೊಬ್ರು ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರಂತೆ. ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೊಳ್ಳೋಕೋಸ್ಕರ ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರಂತೆ. ಒಬ್ಬ SP ಯನ್ನ ಒಳಗೊಂಡಂತಹ ಟೀಮ್ ಅನ್ನ ಡಿಕೆ ಹಿಂದೆ ಚೂ ಬಿಟ್ಟಿದ್ದಾರಂತೆ. ಡಿಕೆ ಶಿವಕುಮಾರ್ ಟೀಮ್ ನ ಚಲನವಲನವನ್ನ ಗಮನಿಸ್ತಾ ಇದ್ದಾರಂತೆ ಈ ಟೀಮ್. ಡಿಕೆಶಿ ಬೆಂಬಲಿಗರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಎಲ್ಲಿ ಮೀಟಿಂಗ್ ಮಾಡ್ತಾರೆ, ಏನೇನ್ ಸ್ಕೆಚ್ ಹಾಕ್ತಾರೆ, ಇವೆಲ್ಲವನ್ನ ಫೋನ್ ಕದ್ದಾಲಿಕೆ ಮುಖಾಂತರ ತಿಳಿದುಕೊಳ್ಳಲಾಗ್ತಾ ಇದೆಯಂತೆ. ಈ ಶಾಸಕರ ನಡೆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಸಂಗ್ರಹ ಮಾಡೋಕೆ ಸೂಚನೆ ಕೊಟ್ಟಿದ್ದಾರಂತೆ. ಈ ರೀತಿ ಬಹುದೊಡ್ಡ ಆರೋಪವನ್ನ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಪ್ರತಿಪಕ್ಷ ನಾಯಕ ಅಶೋಕ್ ಅವರು. ಈ ಫೋನ್ ಟ್ಯಾಪಿಂಗ್ ವಿಚಾರ ರಾಜ್ಯ ರಾಜಕೀಯಕ್ಕೆ ಹೊಸದಲ್ವೇ ಅಲ್ಲ. ಹಿಂದಿನ ಸರ್ಕಾರಗಳು ಕೂಡ ಅಥವಾ CM ಆಗಿದ್ದಂಥವ್ರು ಈ ರೀತಿಯಾಗಿ ವಿರೋಧ ಪಕ್ಷದವ್ರ ಮೇಲೆ ಚೂ ಬಿಟ್ಟಿದ್ರು ಅನ್ನುವ ಸುದ್ದಿಯನ್ನ ಕೇಳ್ಪಟ್ಟಿದ್ವಿ. ಬಟ್ ಈಗ ಅದು ಕಾಂಗ್ರೆಸ್ ಪಕ್ಷಕ್ಕೂ ಅಂಟಿಕೊಳ್ತಾ. ಹಾಗಾದ್ರೆ ಡಿಕೆ ಶಿವಕುಮಾರ್ ಬಣ ಎಲ್ಲಿ ಹೋಗುತ್ತೆ, ಏನ್ ಮಾಡುತ್ತೆ ಅಂದ್ರೆ ಯಾವ ರೆಸಾರ್ಟಿಗೆ ಹೋದ್ರು ಅಥವಾ ಏನ್ ಮಾಡಿದ್ರು ಅಂತಲ್ಲ, ಬರ್ತ್ಡೇ ಪಾರ್ಟಿ ಮಾಡಿದ್ರ ಅಂತಲ್ಲ, ಯಾರ್ಯಾರು ಫೋನ್ ಮಾಡ್ತಾ ಇದ್ದಾರೆ, ಯಾವ ವಿಚಾರ ಮಾತಾಡ್ತಾ ಇದ್ದಾರೆ, ಮಾತಾಡಿರೋವೆಲ್ಲವೂ ಕೂಡ ರೆಕಾರ್ಡ್ ಮಾಡ್ಕೊತಾ ಇದ್ದಾರಂತೆ. ಈಗಾಗಲೇ ಯಾರ್ಯಾರು ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನ ನೋಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನ ಮಾಡ್ತಾ ಇದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಈ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು, ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಕ್ಷೇತ್ರದ ಅನುದಾನಗಳನ್ನು ಕೂಡ ಕಡಿತ ಮಾಡುವಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ. ಈಗಾಗಲೇ ಯಾರ್ಯಾರು ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನ
ನೋಡೋ ಅಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನ ಮಾಡ್ತಾ ಇದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು, ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಕ್ಷೇತ್ರದ ಅನುದಾನಗಳನ್ನು ಕೂಡ ಕಡಿತ ಮಾಡುವಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ ಈಗಾಗಲೇ. ಈಗಾಗಲೇ ಯಾರ್ಯಾರು DK ಶಿವಕುಮಾರ್ ಪರವಾಗಿದ್ದಾರೆ. ಓಕೆ, ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಮಾಡ್ತಾ ಇರುವ ಬಹಳ ಗಂಭೀರ ಆರೋಪ, ಈ ಫೋನ್ ಟ್ಯಾಪಿಂಗ್ ರಾಜ್ಯ ರಾಜಕೀಯಕ್ಕೆ ಹೊಸದಲ್ಲವೇ ಅಲ್ಲ. ಹಿಂದಿನ ಸರ್ಕಾರಗಳು ಕೂಡ ಇಂತಹ ಆರೋಪವನ್ನ ಎತ್ತಿದ್ವು, ಆದ್ರೆ ಅವು ವಿರೋಧ ಪಕ್ಷದವ್ರ ಮೇಲೆ ಕಣ್ಣಿಡೋಕೆ ಅಂತ ಸುದ್ದಿ ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ಹಂಗಲ್ಲ, ಕಾಂಗ್ರೆಸ್ ಒಳಗೆ ಇಂತಹದ್ದೊಂದು ಟೀಮನ್ನ ರೆಡಿ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ DK ಶಿವಕುಮಾರ್ ಅವರ ಕಾಲಿಳಿಯುವಂತಹ ಪ್ರಯತ್ನದಲ್ಲಿ ಇದು ಕೂಡ ಒಂದು ಸೇರ್ಕೊಳ್ತಾ. ಫೋನ್ ಟ್ಯಾಪಿಂಗ್ ಬಹಳ ಗಂಭೀರ ಚರ್ಚೆ ಆಗ್ತಾ ಇದೆ. ಬಹಳ ಗಂಭೀರ ಚರ್ಚೆ ಆಗುವಂತಹ ಒಂದು ಸುದ್ದಿಯನ್ನ ಅಶೋಕ್ ಅವರು ಈಗ ಹೊರ ಬಿಟ್ಟಿದ್ದಾರೆ, ಸಾಕ್ಷಿಗಳನ್ನು ಕೊಡ್ತಾರ. ಅಂಡ್ DK ಶಿವಕುಮಾರ್ ಬಣಕ್ಕೆ ಇದು ಮುಂಚೆಯೇ ಗೊತ್ತಿತ್ತ. ನೋಡಿ, ಅಧಿಕಾರದಲ್ಲಿ ಅಥವಾ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಆಗುತ್ತೆ, ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾರೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟನೆ ಸಿಕ್ಕಂಗೆ ಕಾಣಿಸ್ತಾ ಇದೆ. ಬಟ್ ಇದು ಆರೋಪ, ಇದನ್ನ DK ಶಿವಕುಮಾರ್ ಬಣ ಹೆಂಗೆ ನೋಡುತ್ತೆ ಗೊತ್ತಿಲ್ಲ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನು ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಅಧಿಕಾರಕ್ಕೋಸ್ಕರ ನಾಯಕರುಗಳು ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾರೆ ಅಂತ ಕೇಳ್ಪಟ್ಟಿದೀವಿ. ಸೊ ಹಂಗೆ ಆಗ್ತದೆ ಕಾಂಗ್ರೆಸ್ ನಲ್ಲಿ ಅನ್ಕೋಬಹುದಾ? ಅಂಡ್ ಈ ಫೋನ್ ಟ್ಯಾಪಿಂಗ್ ರಾಜ್ಯ ರಾಜಕೀಯಕ್ಕೆ ಏನು ಹೊಸದಲ್ಲ, ಬಟ್ ಕಾಂಗ್ರೆಸ್ ನಲ್ಲಿ ಇದ್ಕೊಂಡೆ ಕಾಂಗ್ರೆಸ್ ಲೀಡರ್ನ ಕಾಲಿಳಿಯುವ ತಂತ್ರಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂದಾಗ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋ ವಿಚಾರವೇ. ಅಲ್ಲ, ನಾವು ಅಂದ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ಯಾವುದೇ ದಾಖಲೆಯನ್ನು ವಿರೋಧ ಪಕ್ಷ ನಾಯಕರಾದಂತಹ ಅಶೋಕ್ ಅವರೇನು ಕೊಟ್ಟಿಲ್ಲ. ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂಥದ್ದು ವಿರೋಧ ಪಕ್ಷ ನಾಯಕರಾದಂತಹ ಅಶೋಕ್ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ. ಈ ಹೇಳಿಕೆ ರಾಜ್ಯದಲ್ಲಿ ಹಾಗಾದರೆ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಮತ್ತೊಂದು ಬಣದ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಶಾಸಕರ ಫೋನನ್ನು ಕದ್ದಾಲಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ. ಮತ್ತೊಂದು ಆರೋಪ ಏನಂತ ಹೇಳಿದ್ರೆ, DCM ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಹಲವು ಶಾಸಕರಿಗೆ ಈ ಬಾರಿ ಬಜೆಟಲ್ಲಿ ಅನುದಾನವನ್ನು ಕೊಡೋದಿಲ್ಲ. ಈಗ ಇರುವಂತಹ ಯೋಜನೆಗಳಿಗಾಗಿರ್ಬೋದು, ಕಾರ್ಯಕ್ರಮಗಳಿಗಾಗಿರ್ಬೋದು ಅನುದಾನ ಕೊಡ್ತಿಲ್ಲ ಅಂತ. ಇದನ್ನಂತೂ ಖಂಡಿತ ಎರಡನೇ ಆರೋಪವನ್ನಂತೂ ಅಷ್ಟು ಸುಲಭವಾಗಿ ಒಪ್ಪೋದಕ್ಕೆ ಆಗೋದಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈಗ ಸರ್ಕಾರ ನಡೆಸ್ತಾ ಇರುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರೋದ್ರಿಂದ ಗುಪ್ತಚರ ಇಲಾಖೆ ಅವ್ರ ಕೈಯಲ್ಲೇ ಬರುತ್ತೆ. ಅದೇ ರೀತಿ ಗೃಹ ಇಲಾಖೆ ಅಧಿಕಾರಿಗಳು ಕೂಡ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 7 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಗೃಹ ಕಚೇರಿ ಇಲ್ಲ ಕಾವೇರಿಗೆ ಹೋಗಿ ಸ್ವಾಭಾವಿಕವಾಗಿ ಬ್ರೀಫ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಂದ ಮಾತ್ರಕ್ಕೆ ಈ ರೀತಿಯಾಗಿ ಫೋನ್ ಟ್ಯಾಪಿಂಗ್ ಮಾಡೋದೇ ಆಗಿದ್ದರೆ, ಫೋನ್ ಕದ್ದಾಳಿಕೆ ಮಾಡುವಂತಹ ಒಂದು ಕೆಲಸ ಮಾಡಿದ್ದೇ ಆಗಿದ್ದರೆ DK ಶಿವಕುಮಾರ್ ಅವರು ಇದನ್ನು ಕೇಳಿಸ್ಕೊಂಡು ಆಲಿಸ್ಕೊಂಡು ಇಷ್ಟು ಸಮಾಧಾನವಾಗಿ ಇರ್ತಿರ್ಲಿಲ್ಲ. ಏನೇ ಆಗಲಿ, ವಿರೋಧ ಪಕ್ಷದ ನಾಯಕರು ಒಂದು ಆರೋಪವನ್ನು ಮಾಡಿದ್ದಾರೆ. ಇದನ್ನು DK ಶಿವಕುಮಾರ್ ಅವರ ಬಣ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಮಗದೊಂದು ಏನಂತ ಹೇಳಿದ್ರೆ, ಅನುದಾನದ ವಿಚಾರದಲ್ಲಿ ಮೊನ್ನೆ ಯಾವುದೋ ಒಂದು ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ನೇಮಕ ಮಾಡಿದಂಥವರ ಅವಧಿಯನ್ನು ವಿಸ್ತರಣೆ ಮಾಡಲಿಲ್ಲ ಅನ್ನುವಂಥ ಏಕೈಕ ಕಾರಣಕ್ಕೆ ರಾತ್ರಿ DK ಶಿವಕುಮಾರ್ ಅವರು ಪತ್ರ ಬರೀತಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಆದೇಶದ ರೂಪದಲ್ಲಿ ತರ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಅವರು ಕೇವಲ DCM ಅನ್ನೋ ಹುದ್ದೆಯನ್ನು BJP ಅವರ ಕಾಲದಲ್ಲಿ ಏನೋ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ಅಶೋಕ್ ಅವರು DCM ಆಗಿದ್ರು, ಸೌದಿ ಅವರು DCM ಆಗಿದ್ರು, ಈಶ್ವರಪ್ಪ ಅವರು DCM ಆಗಿದ್ರು, ಕಾರಜೋಳ ಅವರು ಕೂಡ DCM ಆಗಿದ್ರು. ಆದರೆ DCM ಅಂತ ಹೇಳಿದ್ರೆ ಅದು ಹುದ್ದೆಗಷ್ಟೇ ಸೀಮಿತ ಅನ್ನುವಂಥ ಒಂದು ರೀತಿಯಲ್ಲಿ BJP ಅವರ ಕಾಲದಲ್ಲಿ ಇದ್ದದ್ದು ನಿಜ. ಆದರೆ ಇವತ್ತು DCM ಅಷ್ಟು ವೀಕ್ ಆಗಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಹೀಗಾಗಿ ಒಂದನೇ ಆರೋಪವನ್ನು ನಾವು ತೆಗೆದುಕೊಂಡ್ರೂ ಕೂಡ ಎರಡನೇ ಆರೋಪ ಏನು, DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಶಾಸಕರಿಗೆ ಅನುದಾನ ಕಡಿತ ಆಗುತ್ತೆ, ಅನುದಾನವನ್ನು ಸಿದ್ದರಾಮಯ್ಯ ಅವರು ಕಡಿತ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ DK ಶಿವಕುಮಾರ್ ಅವರು ಸುಮ್ಮನಾಗೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ನಿರ್ಧಾರಗಳು ತೆಗೆದುಕೊಳ್ಳೋದರ ಹಿಂದೆ ಕೇವಲ ಸಿದ್ದರಾಮಯ್ಯ ಮಾತ್ರ ಈ ಸರ್ಕಾರದಲ್ಲಿಲ್ಲ. ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ, DK ಶಿವಕುಮಾರ್ ಅವರು ಇದ್ದಾರೆ. ಎಲ್ಲವೂ ಕೂಡ
ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದು ಆಗ್ತಿರೋದ್ರಿಂದ ಬಹುತೇಕ ಇವತ್ತಿನ ಆರ್ ಅಶೋಕ್ ಅವರ ಆರೋಪದಲ್ಲಿ ಅರ್ಧ ನಿಜ ಇರ್ಬೋದು, ಅರ್ಧ ಸುಳ್ಳಿರ್ಬೋದು. ಇದನ್ನು ಸುಳ್ಳು ಮತ್ತು ನಿಜ ಮಧ್ಯದಲ್ಲಿರುವಂತಹ ಒಂದು ರೇಖೆ ಅಂತ ಹೇಳ್ತೀವಿ. ಆ ರೇಖೆಯನ್ನು ಡಿ ಕೆ ಶಿವಕುಮಾರ್ ಅವರ ಬಣ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ವಿದ್ಯಾ. ವೆಲ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ಎಸ್, ಸಾಕ್ಷಿಯನ್ನ ಕೊಡದೆ ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸುವ ಪ್ರಯತ್ನವನ್ನ ಅಶೋಕ್ ಅವ್ರು ಮಾಡಿದ್ರೆ ಈ ಪ್ರಶ್ನೆ ಕಾಡುತ್ತೆ. ಅದರ ಜೊತೆಗೆ ಇನ್ನೊಂದು ನಾವು ಯೋಚನೆ ಮಾಡುವುದು, ಇದೇ ಕುರ್ಚಿ ಬದಲಾವಣೆ ಅಂತ ಬಂದಾಗ ಒಂದು ಟೀಮ್ ಫಾರಿನ್ ಕಡೆಗೆ ಮುಖ ಮಾಡುತ್ತೆ, ಸಪ್ತ ಸಾಗರಗಳನ್ನ ದಾಟಿ ಆ ಕಡೆಗೆ ಹೋಗುತ್ತೆ. ಇನ್ನೊಂದು ಟೀಮ್ ದಲಿತ ಸಿಎಂ ಅನ್ನುವಂತಹ ಒಂದು ಹೊಸ ಸ್ಟ್ರಾಟಜಿಯನ್ನ ಯೂಸ್ ಮಾಡುತ್ತೆ. ಅದರ ನಡುವೆ ಇದು ಕೂಡ ಯಾಕೆ ಸೇರ್ಕೊಂಡಿರಬಾರ್ದು ಹಂಗನ್ನುವ ಅನುಮಾನಗಳು ಕೂಡ ಕಾಣುತ್ತಲ್ವಾ? ಫೋನ್ ಟ್ಯಾಪಿಂಗ್ ಯಾಕೆ ಆಗಿರಬಾರ್ದು ಅನ್ನುವಂತಹ ಪ್ರಶ್ನೆಯು ಕೂಡ ಕಾಡುತ್ತೆ. ನೋಡೋಣ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಬಣ ಇದನ್ನ ಯಾವ ರೀತಿಯಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ.